ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂದರೆ ವಿ ಆಲ್ಸೋ ನೀಡ್ ಸ್ಕಿಲ್ಸ್, ವಿ ನೀಡ್ ಕಾನ್ಫಿಡೆನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ನೀಡ್ ಬ್ಯಾಕಪ್ ಪ್ಲ್ಯಾನ್ಸ್. ನಿಮ್ಗೊಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಬರೀ ಓದು 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 ಅಂತ ಓದೋದ್ರಲ್ಲೇ ಇರಿಸೋದಲ್ಲ. ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಸಮಥಿಂಗ್ ವೆರಿ ಕಾಮನ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 5 ಸ್ಟಡಿ ಚಾಲೆಂಜ್ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಾನು ಏನೂ ಓದಿಲ್ಲ, ಅಂದರೆ ಎಸ್ಟರ್ಡೇ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಏನೂ ಓದಿಲ್ಲ ಬಿಕಾಸ್ ಗ್ರೂಪ್ ಡಿಸ್ಕಷನ್ ಇತ್ತು. ಎಸ್ಸೆ ಟಾಪಿಕ್ ನನಗೆ ಎಜುಕೇಷನ್ ಬಂದಿತ್ತು ಆ್ಯಂಡ್ ಐ ಗಾಟ್ ಗುಡ್ ಮಾರ್ಕ್ಸ್ ಇನ್ ಇಟ್. ಈ ಟಾಪಿಕ್ನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಎಸ್ಸೆ ಡಿಸ್ಕಷನ್ನಲ್ಲಿ ಏನು ಹೇಳಿದೆ ಅಂದರೆ ಏನು ಶೇರ್ ಮಾಡಿಕೊಂಡೆ ನನ್ನ ಥಾಟ್ಸ್ನ ಅಂತ. ನನ್ನ ಟಾಪಿಕ್ ಬಂದು ಎಜುಕೇಷನ್ ಇತ್ತು. ನಾನು ಇದರಲ್ಲಿ ಏನು ಮಾತಾಡಿದೆ ಅಂತಂದರೆ, ಈಗ ಪೇರೆಂಟ್ಸ್ಗಳು ಮಕ್ಕಳಿಗೆಲ್ರಿಗೂ ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ವಾಲಿಟಿ ಎಜುಕೇಷನ್ ಅಂದರೆ ಎಕ್ಸ್ಪೆನ್ಸಿವ್ ಸ್ಕೂಲ್ಸಲ್ಲಿ ಓದಿಸೋದಲ್ಲ. ಕ್ವಾಲಿಟಿ ಎಜುಕೇಷನ್ ಅಂದರೆ ಅಕಾರ್ಡಿಂಗ್ ಟು ಮೀ ನಮ್ಮ ಮಕ್ಕಳು, ಅಂದರೆ ನಿಮ್ಮ ಮಕ್ಕಳು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿದೆಯಾ, ಅವರಲ್ಲಿ ಕ್ರಿಯೇಟಿವಿಟಿ ಮೈಂಡ್ ಬಿಲ್ಡ್ ಆಗ್ತಿದೆಯಾ, ಬೇಸಿಕ್ ವ್ಯಾಲ್ಯೂಸ್ ಕಲ್ತ್ಕೋತಾ ಇದ್ದಾರಾ ಆ್ಯಂಡ್ ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಲ್ತ್ಕೋತಿದ್ದಾರಾ, ಪ್ರೆಷರ್ ಇಲ್ಲದೆ ಕಲಿತಾ ಇದ್ದಾರಾ ಹ್ಯಾಪಿಯಾಗಿ, ಅದು ಕ್ವಾಲಿಟಿ ಎಜುಕೇಷನ್. ಪೇರೆಂಟ್ಸ್ ಸ್ಯಾಲ್ರಿ 15,000-30,000 50,000 ಇದ್ರೂ ಮಕ್ಕಳನ್ನ LKG UKGಗೆ 50,000 60,000-80,000 ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಾರೆ. ಪೇರೆಂಟ್ಸ್ ಸ್ಯಾಕ್ರಿಫೈಸ್ನ ಅಪ್ರಿಷಿಯೇಟ್ ಮಾಡಬೇಕು. ದೇ ವಾಂಟ್ ದಿ ಬೆಸ್ಟ್. LKG UKG ಚಿಲ್ಡ್ರನ್ಸಿಗೆ ಇರೋ ಕೆಪಾಸಿಟಿಗೆ 1 2 3 ABCD ONE 1 ಸಂಡೇ ಮಂಡೇ ಈ ಥರ ಬೇಸಿಕ್ ನಾಲೆಡ್ಜ್ನ ಅವ್ರಿಗೆ ನಾವು ಕಲಿಸ್ಬೋದು. ಮತ್ತು ಗುಡ್ ಹ್ಯಾಬಿಟ್ಸು, ಡಿಸಿಪ್ಲಿನ್ನು, ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಕಲಿಸ್ಬೋದು. ಇಷ್ಟನ್ನು ಕಲಿಸೋಕ್ಕೆ ವೈ ಶುಡ್ ವಿ ಪೇ ದಟ್ ಮಚ್ ಅಮೌಂಟ್? My question is expensive education really necessary at that age? Big buildings, smart classrooms, English accent ಇವೆಲ್ಲ ಕ್ವಾಲಿಟಿ ಎಜುಕೇಷನ್ ಆಗಲ್ಲ. ಎಜುಕೇಷನ್ ಅಂದರೆ sometimes a simple school with good teacher can teach better than expensive school. ಪೇರೆಂಟ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್, ಟಾಕಿಂಗ್ ಟು ದೆಮ್, teaching values, because parents are the first teachers. School can teach lessons but parents teach life. Quality education is not about how much money we spend, it's about how much a child truly learns. ಸೊ ನೀವು ಮಕ್ಕಳಿಗೆ ಮಾರ್ಕ್ಸ್ ತೆಗಿಬೇಕು ಅಂತ ಪ್ರೆಷರ್ ಮಾಡೋದಕ್ಕಿಂತ ಆ್ಯಾವ್ರೇಜ್ ಮಾರ್ಕ್ಸ್ ತೊಗೊಂಡ್ರು ನಾಲೆಡ್ಜ್ನ ಗೇನ್ ಮಾಡ್ಕೋಬೇಕು ಅಂತ ಹೇಳಬೇಕು ನೀವು. ಇವಾಗ ಮಂತ್ಲಿ ಟೆಸ್ಟಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೆ ಸಾಕು, ಈ ಸ್ಕೂಲ್ ಸರಿ ಇಲ್ಲ ಅಥವಾ ಇವನು ಓದ್ತಾ ಇಲ್ಲ, ಬೇರೆ ಒಳ್ಳೆ ಸ್ಕೂಲಿಗೆ ಹಾಕಬೇಕು ಅಂತ ಸ್ಕೂಲ್ ಚೇಂಜ್ ಮಾಡ್ತಾ ಹೋಗೋದು. ಪ್ರಾಬ್ಲಮ್ ಸ್ಕೂಲಲ್ಲಿ ಇರಲ್ಲ, ನಿಮ್ಮ ಮೈಂಡ್ಸೆಟ್ ಮೇಲಿರುತ್ತೆ, ಎಕ್ಸ್ಪೆಕ್ಟೇಷನ್ ಮೇಲಿರುತ್ತೆ ಮತ್ತು ಕಂಪ್ಯಾರಿಸನ್ ಮೇಲಿರುತ್ತೆ. ನೀವು ಮಕ್ಳಿಗೆ ಸ್ಕೂಲ್ ಚೇಂಜ್ ಮಾಡ್ತಾನೇ ಹೋದರೆ ಅವ್ರಿಗೆ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಆಗುತ್ತೆ? ಈಗ ನಮ್ಮನ್ನೇ ಸಪೋಸ್ ಒಂದು ಹೊಸ ಜಾಗಕ್ಕೆ ಆಗ್ತಾಯಿದ್ರೆ ಅಡ್ಜಸ್ಟ್ ಆಗೋಕ್ಕೆ ನಮಗೆ ತುಂಬ ಟೈಮ್ ಬೇಕು. ಇನ್ನು ಮಕ್ಕಳಿಗೆ ಅದನ್ನು ಥಿಂಕ್ ಮಾಡಬೇಕು ನೀವು. ಕಲಿಯೋ ಮಕ್ಕಳು ಎಲ್ಲಿದ್ದರೂ ಕಲಿತಾರೆ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ಲಿ ಪ್ರಾಬ್ಲಮ್ ಇರೋದು ಮೀಡಿಯಮ್ ಮೇಲಲ್ಲ, ಲೈಕ್ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆ ಥರ ಅಲ್ಲ, ಒಳ್ಳೊಳ್ಳೆ ಸ್ಕೂಲ್ ಮೇಲೂ ಅಲ್ಲ. ಇಂಪಾರ್ಟೆಂಟ್ ಏನಂದರೆ ವಿಲ್ಲಿಂಗ್ನೆಸ್ ಟು ಲರ್ನ್. ಆ್ಯಂಡ್ ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಸಮಥಿಂಗ್ ವೆರಿ ಕಾಮನ್. ಎಕ್ಸಾಂಪಲ್ ನಾನು ನನ್ನೇ ಕೊಡ್ತೀನಿ. ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಸ್ಕೂಲ್ ಫ್ರಮ್ LKG ಟು PU. ಒಂದೇ ಸಂಸ್ಥೆಯಲ್ಲಿ ನಾವು ಒಂದೇ ಊರಲ್ಲಿ ಓದ್ಕೊಂಡು ಬಂದಿದ್ದು, ನಮ್ಮ ನೇಟಿವಲ್ಲೇ. ಆ್ಯಂಡ್ ಆನೆಸ್ಟ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಬಿಕಾಸ್ ಸ್ಟೂಡೆಂಟ್ಸ್ ಹೂ ಟ್ರೂಲಿ ವಾಂಟ್ ಟು ಲರ್ನ್ ವಿಲ್ ಲರ್ನ್ ಎನಿವೇರ್. ಲ್ಯಾಂಗ್ವೇಜ್ ಇಸ್ ನಾಟ್ ಇಂಟೆಲಿಜೆನ್ಸ್. ಫಾರ್ ಎಕ್ಸಾಂಪಲ್ ಟೇಕ್ ಮೀ. ನಾನು ಡಿಗ್ರಿಗೆ ಜಾಯ್ನ್ ಆದಾಗ ನಂದು ಕಾಂಬಿನೇಷನ್ ಬಂದು ಇಂಗ್ಲೀಷ್ ಲಿಟ್ರೇಚರ್ ಮತ್ತು ಎಕನಾಮಿಕ್ಸ್ ಇತ್ತು. ನಂಗೆ ಬೇಸಿಕ್ ಇಂಗ್ಲೀಷ್ ಅಷ್ಟೇ ಗೊತ್ತಿತ್ತು ಬಿಕಾಸ್ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದಲ್ವ. ಅಲ್ಲಿ ಹೋಗಿ ನನಗೆ CR ಅಂದರೆ ಏನಂತ ಗೊತ್ತಿರಲಿಲ್ಲ, ಈವನ್ ವೈವಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಾವೆಲ್ಲ ಇಲ್ಲಿ ಕ್ಲಾಸ್ ಲೀಡರ್ ಅಂತಿದ್ವಿ, ಮತ್ತು ಆಫ್ಟರ್ ಟೆಸ್ಟ್ ಆಫ್ಟರ್ ಎಕ್ಸಾಮ್ ಓರಲ್ ಅಂತ ಹೇಳ್ತಾಯಿದ್ವಿ. ಬಟ್ ಇಲ್ಲಿ ವೈವಾ ಅಂತ ಹೇಳ್ತಿದ್ರು, ಅಲ್ಲಿ CR ಅಂತ ಹೇಳ್ತಿದ್ರು. ನಂಗೆ ಬೇಸಿಕ್ ವೊಕ್ಯಾಬ್ಯುಲರಿನೇ ಗೊತ್ತಿರಲಿಲ್ಲ, ತುಂಬ ವೀಕ್ ಇದ್ದೆ ನಾನು ಅವಾಗ ಇಂಗ್ಲೀಷ್ ಅಂತ ಬಂದರೆ. ಐ ಡಿಡಂಟ್ ನೋ ಮೆನಿ ಸಿಂಪಲ್ ವರ್ಡ್ಸ್.
ಬಟ್ ಇವಾಗ ಮೊದಲಕ್ಕಿಂತ ತುಂಬ ಬೆಟರ್ ಆಗಿದ್ದೀನಿ. ಎಕ್ಸ್ಪರ್ಟ್ ಅಂತಲ್ಲ, ಓಕೆ ಮಾತಾಡ್ತೀನಿ ಆ್ಯಂಡ್ ಕೆಲವು ಬಗ್ಗೆ ನಾಲೆಡ್ಜ್ ಡೈಲಿ ಗೇನ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಎಸ್ಸೆ ಟಾಪಿಕಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಸ್ಕೂಲ್ ಚೇಂಜ್ ಮಾಡ್ತಾನೆ ಹೋದರೆ ಮಕ್ಕಳಿಗೆ ಕನ್ಫ್ಯೂಸು ಜಾಸ್ತಿ ಆಗುತ್ತೆ. ಆ್ಯಂಡ್ ಮೀಡಿಯಮ್ ಡಸಂಟ್ ಡಿಸೈಡ್ ಯುವರ್ ಫ್ಯೂಚರ್, ಮೈಂಡ್ಸೆಟ್ ಡಸ್. ಎಲ್ಲ ಇದ್ದರೂ ಏನೇ ಇದ್ದರೂ ಏನು ಕಲಿಬೇಕು ಅದೇ ಕಲಿಯೋದು. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ನಾವು ಏನು ಓದಿದ್ರು ಓದಕ್ಕೆ ತಕ್ಕಂಗೆ ಕೆಲಸ ಸಿಗಲ್ಲ. ಸೊ ನೀವು ಇದನ್ನು LKG UKGಗೆ ಅಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡೋ ಬದಲು ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಆಫ್ಟರ್ 18 ಇಯರ್ಸ್ ಅಂದರೆ ನಿಮ್ಮ ಮಕ್ಳಿಗೆ 18 ಇಯರ್ಸ್ ಆದಮೇಲೆ ಅದು ಒಳ್ಳೆ ದುಡ್ಡು ಸಿಗುತ್ತೆ ನಿಮಗೆ. ಅವ್ರ ಫ್ಯೂಚರ್ಗೂ ಅದು ಯೂಸ್ ಆಗುತ್ತೆ. ಬಿಸ್ನೆಸ್ ಮಾಡ್ಬೋದು, ಬೇರೆ ಏನಾದರೂ ಮಾಡ್ಬೋದು. ಸುಮ್ಮನೆ ನೀವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಕೊಂಡು ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಎಜುಕೇಷನ್ ಮೇಲೆ ಅಷ್ಟು? ಬೆಳಿಗ್ಗೆ ಇದ್ದರೆ ಸ್ಕೂಲು, ಸಂಜೆ ಆದರೆ ಟ್ಯೂಷನ್ನು. ಜಸ್ಟ್ ಸಿಲೆಬಸ್ ಇಲ್ಲ ಇರೋದನ್ನೇ ಓದ್ಕೊಂಡಿರೋದಕ್ಕಿಂತ ಔಟ್ ಆಫ್ ನಾಲೆಡ್ಜ್ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡಿ ಏನಾದರೂ ಕಲಿಯೋಕ್ಕೆ. ಸುಮ್ಮನೆ ಆ ಸಿಲೆಬಸ್ ಒಳಗಡೆ ಮುಳುಗಿಸ್ಬೇಡಿ. ಬೆಳಗ್ಗೆ ಇದ್ದರೆ ಸ್ಕೂಲಲ್ಲಿ ಕಲಿಬೇಕು, ಸಂಜೆ ಆದರೆ ಸ್ಕೂಲಲ್ಲಿ ಕಲ್ತಿರೋದನ್ನೇ ಟ್ಯೂಷನಲ್ಲೂ ಬಂದು ವರ್ಕ್ ಮಾಡಬೇಕು. ಇದೇ ಅಲ್ಲ, ಸ್ವಲ್ಪ ಕ್ರಿಯೇಟಿವ್ ಆಗೂ ಯೋಚನೆ ಮಾಡೋಕ್ಕೆ ಬಿಡಬೇಕು. ಔಟ್ ಆಫ್ ನಾಲೆಡ್ಜ್ ಕೂಡ ಇರಬೇಕು ಅವ್ರಿಗೆ. ಸಿಲೆಬಸ್ ನಾಲೆಡ್ಜ್ ಅಷ್ಟೇ ಅಲ್ಲ, ನೀವು ಅದಕ್ಕೆಲ್ಲ ಪೇರೆಂಟ್ಸೇ ಅವಕಾಶ ಮಾಡಿಕೊಡ್ಬೇಕು. ಬರೀ ಓದು ಮಾರ್ಕ್ಸ್ ತಗೋ ಅಷ್ಟೇ ಅಲ್ಲ. ನಿಮಗೆ ಗೊತ್ತಾಗುತ್ತೆ ಎಂಡ್ ಆಫ್ ದಿ ಡೇ ನೀವು ಓದಿಸಿದ್ದು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದು ಏನು ಯೂಸ್ ಆಯಿತು ಅಂತ. ಪಕ್ಕಾ ಯು ವಿಲ್ ರಿಗ್ರೆಟ್. ಎಲ್ಲರೂ ಹೇಳ್ತಾರೆ, ನಿಮ್ಗೊಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಸ್ಟಡಿ ವೆಲ್, ಗೆಟ್ ಎಜುಕೇಟೆಡ್, ಯುವರ್ ಲೈಫ್ ವಿಲ್ ಬಿ ಸೆಟಲ್ಡ್ ಅಂತ. ಬಟ್ ಆನೆಸ್ಟ್ಲಿ ಐ ಡೋಂಟ್ ಥಿಂಕ್ ಸೊ. These days, even after completing studies, many people are still confused what next. Job, higher studies, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರೋದಾ ಅಥವಾ ಬಿಸ್ನೆಸ್ ಮಾಡೋದಾ ಅಂತ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದರೂ ನನ್ನೇ ತಗೊಳ್ಳಿ. ರೈಟ್ ನೌ ಐ ಆಮ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಐ ಆಮ್ ಗಿವಿಂಗ್ ಮೈ ಬೆಸ್ಟ್, ಸ್ಟೇಯಿಂಗ್ ಕನ್ಸಿಸ್ಟೆಂಟ್, ಟ್ರೈಯಿಂಗ್ ಎವ್ರಿ ಡೇ. ಪ್ರತಿದಿನವೂ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಗೊತ್ತಿಲ್ಲ ಸಿಗುತ್ತಾ ಸಿಗಲ್ವಾ ಅಂತ. ಸೊ ದಟ್ ನಾನು ಪ್ಲ್ಯಾನ್ ಬಿನೂ ರೆಡಿ ಮಾಡ್ಕೋಬೇಕು. ಇದಾಗಿಲ್ಲ ಅಂದರೆ ಇನ್ನೊಂದು ಅಂತ. ನಾನಿವಾಗ ವರ್ಕ್ನೂ ಮಾಡಿಕೊಂಡು ಜೊತೆಗೆ ನನ್ನ ಸೈಡ್ ಬಿಸ್ನೆಸ್ಸು ಮಾಡಿಕೊಂಡು ಓದೋಕ್ಕೂ ಓದ್ತಿದ್ದೀನಿ. ನಾವು ಎಜುಕೇಷನ್ ಅಂತ ಕ್ವಾಲಿಟಿ ಎಜುಕೇಷನ್ ಹಿಂದೆ ಓಡೋ ಬದಲು ಒಳ್ಳೆ ನಾಲೆಡ್ಜನ್ನ ಬಿಲ್ಡ್ ಮಾಡ್ಕೋಬೇಕು ನಾವು. ಮಾರ್ಕ್ಸು ಡಸಂಟ್ ಮ್ಯಾಟರ್. ಎಲ್ಲೇ ನೀವು ಕೆಲ್ಸಕ್ಕೆ ಹೋದ್ರೂ ನೀನು ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ ಅಂತ ಕೇಳಲ್ಲ. ಈವನ್ ನೀವು ನೀಟ್ ಬರಿಬೇಕು ಅಂತಂದ್ರೂ ನಾಲೆಡ್ಜ್ ಇದ್ರೇ ನೀವು ಅದರಲ್ಲಿ ಪಾಸ್ ಆಗೋದು. ನೀವು PU ಓದಿರೋದು, 10th ಓದಿರೋದು ಅದೇನು ಕೇಳಲ್ಲ. NCERT ಬುಕ್ಸ್ನ ನೀವು ರೆಫರ್ ಮಾಡಬೇಕಾಗುತ್ತೆ ನೀವು ನೀಟು ಮತ್ತು ಇನ್ನೊಂದು ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅಷ್ಟೇ ಬೇಸಿಕ್ ನಾಲೆಡ್ಜ್ ಕಂಪ್ಲೀಟ್ ಆಗಿರಲೇಬೇಕು. ಅಂದರೆ NCERT 6 to 12th ಓದಿರಬೇಕು ಈ ಥರ. ಸೊ ನಾಲೆಡ್ಜ್ ತುಂಬ ಇಂಪಾರ್ಟೆಂಟು. ಮತ್ತು ಸ್ಕಿಲ್ಸ್ನ ಬಿಲ್ಡ್ ಮಾಡ್ಕೋಬೇಕು. ಬರೀ ಓದು ಅಂತ ಓದೋದ್ರಲ್ಲೇ ಇರಿಸೋದಲ್ಲ. ಹೊಸ ಸ್ಕಿಲ್ಸ್ನ ಕಲಿಸ್ತಾ ಹೋಗಿ ಮಕ್ಕಳಿಗೆ. ಹೊಸ ಅಂದರೆ ಕ್ರಿಯೇಟಿವ್ ಮೈಂಡ್ನ ಬಿಲ್ಡ್ ಮಾಡ್ತಾ ಹೋಗಿ. A4 ಆ್ಯಪಲ್ ಅದರಲ್ಲೇ ಇರೋದಲ್ಲ. A4 ಅಂದರೆ ಇನ್ನೊಂದು ಬೇರೆ ಇರುತ್ತೆ. ಆ ವರ್ಡ್ನ ಅವ್ರಿಗೆ ಪರಿಚಯ ಮಾಡಿಸಿ. ಇದನ್ನು ನಾನು ಎಸ್ಸೆ ಟಾಪಿಕಲ್ಲಿ ಹೇಳಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂದರೆ ವಿ ಆಲ್ಸೋ ನೀಡ್ ಸ್ಕಿಲ್ಸ್, ವಿ ನೀಡ್ ಕಾನ್ಫಿಡೆನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ನೀಡ್ ಬ್ಯಾಕಪ್ ಪ್ಲ್ಯಾನ್ಸ್. ಇದಿಲ್ಲ ಅಂದರೆ ಇನ್ನೊಂದು ಅಂತ ಇರಬೇಕು. ಸುಮ್ಮನೆ ಕುಗ್ತಾ ಇರಬಾರ್ದು. ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್ ವೈಲ್ ಚೇಸಿಂಗ್ ಯುವರ್ ಡ್ರೀಮ್ಸ್. ಈ ಎಲ್ಲ ಪಾಯಿಂಟ್ಸ್ನು ನಾನು ಎಸ್ಸೆನಲ್ಲಿ ಮೆನ್ಷನ್ ಮಾಡಿದೆ. ಸೊ ಐ ಗಾಟ್ ಗುಡ್ ಮಾರ್ಕ್ಸ್. ತುಂಬ ಖುಷಿ ಆಯಿತು. ನಾವು 16 ಪೇಜ್ ಎಸ್ಸೆ ಬರೀಬೇಕು, 1-2 ಅಲ್ಲ. ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ವರ್ಡ್ಸ್ ಎರಡನ್ನೂ ಆ್ಯಡ್ ಮಾಡಬೇಕು. ರಿಯಲಿಸ್ಟಿಕ್ ಆಗಿರಬೇಕು. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಹೋಗೋದಲ್ಲ, ಮತ್ತು ಅದರಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಹೋಗೋದಲ್ಲ. ಇವತ್ತಿನ ರಿಯಾಲಿಟಿ ಏನಿದೆಯೋ ಅದನ್ನು ಬರೀಬೇಕು. ನಾವು ಕನ್ನಡ ಮೀಡಿಯಮಲ್ಲಿ ಹೋದರೂ ಇವತ್ತು ಓಕೆ ಬೆಟರ್ ಅನ್ನೋ ಥರ ಎಲ್ಲದರಲ್ಲೂ ಇದ್ದೀವಿ. ಅಂದರೆ ಇದು ಓದೋ ವಿಷಯದಲ್ಲಿ ಹಂಗೇ ಎಲ್ಲ ನಮ್ಮ ಮಕ್ಕಳ ಮೇಲೆ ಇರುತ್ತೆ, ಪೇರೆಂಟ್ಸ್ ಈವನ್ ನಮಗೆ ಪೇರೆಂಟ್ಸ್ ಅಂತ ಬಂದರೆ ಅವರು ಏನೂ ಓದಿಲ್ಲ. ಸೊ ನಮಗೂ ಯಾವ ಥರನೂ ಏನೂ ಗೈಡ್ ಮಾಡಿಲ್ಲ. ಒಳ್ಳೆ ಕಲ್ಚರ್ ಕಲಿಸ್ತಾ ಬಂದರು. 10 ಟ್ಯೂಷನಿಗೆ ಹಾಕಿದ್ದಾರೆ. ಅಲ್ಲಿ ಹೋಗಿ ಜಸ್ಟ್ ನಾವು ಹೋಮ್ವರ್ಕ್ ಮಾಡಿಕೊಂಡು ಎದ್ದು ಬರ್ತಿದ್ವಿ ಅಷ್ಟೇ. ಹೊಸ್ದಾಗಿ ಏನೂ ಕಲಿತಾ ಇರಲಿಲ್ಲ. ಇನ್ನು ಸ್ಕೂಲಲ್ಲೂ
ಅಷ್ಟೇ. ಕನ್ನಡ ಮೀಡಿಯಮ್ ಅಲ್ವಾ, ಅಷ್ಟು ಏನು ಹೇಳ್ಕೊಡ್ತಿರ್ಲಿಲ್ಲ, ಜಸ್ಟ್ ಪಾಠಗಳು ಹೇಳ್ಕೊಡ್ತಾಯಿದ್ರು. ಆ ಲೆಸನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ರು, ರೈಮ್ಸ್ಗಳು ಹೇಳ್ಕೊಡ್ತಾಯಿದ್ರು ಅಷ್ಟೇ. ಈಗಿನ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಗೊತ್ತಿಲ್ಲ, ನಾನು ನೋಡಿದ ಮಟ್ಟಿಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿಸ್ತಾರೆ. ಓಕೆ, ಗುಡ್. ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಓಕೆ. ಬಟ್ ಅಷ್ಟು ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಏನೂ ಇರಲ್ಲ. ನಿಮಗೆ ಗೊತ್ತಾಗುತ್ತೆ, ಇದೇನಾದರೂ ಪೇರೆಂಟ್ಸ್ ನೋಡ್ತಾ ಇದ್ರೆ ಈ ವಿಡಿಯೋಸ್ನ, ಅಥವಾ ಓದ್ತಿರೋ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ, ಎಜುಕೇಷನ್ ಬೇಕೇ ಬೇಕು, ಬೇಡ ಅಂತಲ್ಲ, ಬಟ್ ಅಷ್ಟು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಎಂಡ್ ಆಫ್ ದಿ ಡೇ ನಿಮಗೆ ಗೊತ್ತಾಗುತ್ತೆ, ಸ್ಟೂಡೆಂಟ್ಸಿಗಾಗಲಿ ಪೇರೆಂಟ್ಸಿಗಾಗಲಿ ಏನು ಅಂತ. ಬಟ್ ನಮಗೆ ಸ್ಯಾಕ್ರಿಫೈಸ್ ಇದೆ ಅಪ್ಪ, ನಾನು ಓದಿದ್ದು, ಈಗ ಓದ್ತಿರೋದು, ಇವಾಗ ನಾನು ಏನು ಮಾಡ್ತಿದ್ದೀನಿ ಅದಕ್ಕೆ ನನಗೆ ತುಂಬ ಸ್ಯಾಟಿಸ್ಫೈಸ್ ಇದೆ. ಸ್ಯಾಕ್ರಿಫೈಸ್ ಅಂತ ಮೆನ್ಷನ್ ಮಾಡಿದೆ, ಸ್ಯಾಟಿಸ್ಫೈಸು. ಫೋನ್ ಕಾಲಲ್ಲಿ ಈಸಿಯಾಗಿ ಮಾತಾಡ್ಬೋದು, ಬಟ್ ಅಲ್ಲಿ ಎಸ್ಸೆ ಬರೀಬೇಕು ಅಂದರೆ ನಮಗೆ 6 ಮಿನಿಟ್ಸ್ ಸಮಥಿಂಗ್ ಅಷ್ಟೇ ಟೈಮ್ ಇರುತ್ತೆ. ಅಷ್ಟರಲ್ಲಿ ನಾವು 16 ಪೇಜಸ್ ಎಸ್ಸೆ ಬರೀಬೇಕು. ಸೊ ಅದಕ್ಕೆ ಡೈಲಿ ಮೈನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮಗೆ. ಈ ಟಾಪಿಕ್ನ ನಾನು ಅಲ್ಲೂ ಶೇರ್ ಮಾಡಿದೆ, ಅದನ್ನೇ ಇಲ್ಲೂ ಶೇರ್ ಮಾಡ್ತಿದ್ದೀನಿ. ತಪ್ಪನಿಸಿದರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ನನಗೆ ಒಳ್ಳೆ ಮಾರ್ಕ್ಸ್ ಬಂತು, ಅದು ಖುಷಿ ಇದೆ. ಇನ್ನೂ ಇಂಪ್ರೂವ್ ಆಗಬೇಕು. ಮಾತಾಡ್ಬಿಡ್ಬೋದು, ಬಟ್ ಬರಿಬೇಕಲ್ಲ, ಅದೇ ಇರೋದು. ಬರೆಯುವಾಗ ಏನೇನೋ ಬರುತ್ತೆ, ಬಟ್ ಇಲ್ಲಿ 1 by 1 ಹೇಳ್ಬೋದು, ಆ ಥರ ಈ ಥರ ಅಂತ. ಅಲ್ಲೂ ಹಂಗೆ ಬರೆದ್ರೆ ಅದೇ ಥರ ಮಾರ್ಕ್ಸ್ ತೊಗೊಳಕ್ಕಾಗೋದು. ಇನ್ನೇನು ಓದಿಲ್ಲ, ನೈಟ್ ಓದಿದ್ದು. ನೈಟ್ ಓದಿರೋ ವೀಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೆಳಿಗ್ಗೆ ಎದ್ದು. ಈವ್ನಿಂಗು ಅಷ್ಟೆ. ಇವತ್ತಿಂದ ಏನು ಶೆಡ್ಯೂಲ್ ಇದೆ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ರಾತ್ರಿ ಎಲ್ಲ ಪೊಲಿಟಿ ಓದಿದೆ ನಾನು. ಮತ್ತು ಮಲಗುವಾಗೂ ಅಷ್ಟೇ, ಜಿಯೋಗ್ರಫಿ ಕ್ಲಾಸ್ ಕೇಳ್ಕೊಂಡು ಮಲ್ಕೊಂಡೆ. ಓಕೆ ಗಾಯ್ಸ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.